ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛುದಂ ಶಾಪಾನ್ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತ ಅನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದದ್ವಂದ್ವವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಃ ಭವಂತ್ಯೇವ ಶವಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಪಾದರಾಜರ ವಿಶೇಷವಾದಂಥ ಆರಾಧನಾ ಸಂದರ್ಭದಲ್ಲಿ ಉಭಯ ಶ್ರೀಪಾದಂಗಳವರು ಹಮ್ಮಿಕೊಂಡಿರತಕ್ಕಂಥ ಈ ಜ್ಞಾನಯಜ್ಞದಲ್ಲಿ ಶ್ರೀಪಾದರಾಜರ ಕೃತಿಯಾಗಿರತಕ್ಕಂಥ ಭ್ರಮರ ಗೀತೆ ಕನ್ನಡದ ಕೃತಿ. ಅದನ್ನು ವಿಶೇಷವಾಗಿ ಪ್ರವಚನದ ಮೂಲಕ 2 ವಾಕ್ಕುಸುಮಗಳನ್ನು ಸಮರ್ಪಿಸುವಂಥ ಭಾಗ್ಯ ನನ್ನದಾಗಿದೆ. ಭ್ರಮರ ಗೀತೆಯಲ್ಲಿ ಭಗವಂತನ ಅಂಗಸಂಗಕ್ಕಾಗಿಯೇ ತಪಸ್ಸನ್ನು ಮಾಡಿ ಗೋಪಿಕಾ ಸ್ತ್ರೀಯರಾಗಿ ಹುಟ್ಟಿ ಬಂದಿರತಕ್ಕಂಥ ಎಲ್ಲ ಅಪ್ಸರಶಾಸ್ತ್ರೀಯರು, ಅವರೆಲ್ಲರೂ ಭಗವಂತನ ಸರ್ವೋತ್ತಮತ್ವ ಅವರ ಹೃದಯದಲ್ಲೇ ಹುದುಗಿ ಹೋಗಿದೆ. ಅದನ್ನು ನೋಡಿಯೇ ಭಗವಂತ ಅವರಿಗೆ ಮೆಚ್ಚಿ ಲಕ್ಷ್ಮೀದೇವಿಗೆ ಮಾತ್ರ ಸಿಗತಕ್ಕಂಥ ಅಂಗಸಂಗವನ್ನು ತಾನು ದಯಪಾಲಿಸಿದ್ದ. ಅದಕ್ಕಾಗಿ ಹಿಂದಿನ ಜನ್ಮದಲ್ಲಿ ತುಂಬ ತಪಸ್ಸನ್ನು ಮಾಡಿ ಬಂದಿರತಕ್ಕಂಥ ದೊಡ್ಡ ಚೇತನರವರು ಉದ್ಧವನಂತವ ಕೃಷ್ಣನನ್ನು ಕೇಳುತ್ತಾನೆ. ತಾನು ಗೋಪಳ್ಳಿಗೆ ಹೋಗಿ ಅವರನ್ನು ಮಾತಾಡಿಸಿ ಕೃಷ್ಣನ ಒಂದು ಸಂದೇಶವನ್ನು ತಲುಪಿಸಿ ಬರಲಿಕ್ಕೆ ಹೋದಂಥ ಉದ್ಧವ ಇಷ್ಟು ಕೇಳಿಕೊಳ್ಳುತ್ತಾನೆ ಭಗವಂತನಲ್ಲಿ, ನಾನು ಈ ಗೋಪಿಕಾಸ್ತ್ರೀಯರು ಓಡಾಡುವಂತಹ ಜಾಗದಲ್ಲಿ ಹುಲ್ಲಾಗಿ ಹುಟ್ಟಿದರೆ ಸಾಕು, ಅಷ್ಟು ಭಕ್ತಿ ಇವರಿಗೆ. ಇವರು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅಧ್ಯಯನಾದಿಗಳು ಮಾಡಿರೋಲ್ಲ, ಎಂಥ ಯಾವ ಸಂಸ್ಕಾರವೂ ಇಲ್ಲ. ಆದರೆ ಭಗವಂತನಲ್ಲಿ
ಋಷಿಮುನಿಗಳಿಗೆ ಬರತಕ್ಕಂಥ ಅದ್ಭುತವಾಗಿರತಕ್ಕಂಥ ಏಕಾಗ್ರತೆ ಬಂದಿದೆಯಲ್ಲ ಅಂತ ಅತ್ಯಾಶ್ಚರ್ಯವನ್ನು ವ್ಯಕ್ತ ಮಾಡುತ್ತಾನೆ ಉದ್ಧವ. ಅಂಥ ಗೋಪಿಕಾಸ್ತ್ರೀಯರೆಲ್ಲ ಭಗವಂತನಿಗಾಗಿ ಪರಿತಪಿಸ್ತಾ ಬರ್ತಾರೆ. ಭಗವಂತ ತಾನು ಮಥುರಾಪಟ್ಟಣಕ್ಕೆ ಹೊರಟ ಮೇಲೆ ಅವರೆಲ್ಲರೂ ಸೇರಿ ಭಗವಂತನ ಚಿಂತನೆಯನ್ನು ಮಾಡುತ್ತಾ ಬರ್ತಾರೆ. ಒಂದು ಭ್ರಮರದ ನೆಪದಿಂದ ಅವರು ಕೃಷ್ಣನ ಜೊತೆಗೆ ಎಲ್ಲೆಲ್ಲಿ ತಿರುಗಾಡಿರ್ತಾರೆ ವನದಲ್ಲಿ, ಆ ವನಕ್ಕೆ ಹೋಗ್ತಾರೆ. ಅಲ್ಲೆಲ್ಲ ತಿರುಗಾಡ್ತಾ ಇರುವಾಗ ಎಲ್ಲೆಲ್ಲಿ ನೋಡಿದರೂ ಭಗವಂತನ ನೆನಪೇ ಆಗ್ತಾ ಇರುತ್ತೆ. ಅಂಥ ಕಾಲಕ್ಕೆ ಅವರು ಅಲ್ಲಿ ಕಾಣಿಸಿದ ಒಂದು ಭ್ರಮರದ ಜೊತೆಗೆ ಮಾತಾಡಿದ್ದು. ಭ್ರಮರವನ ನೋಡಿ ಕೃಷ್ಣನ ನೆನಪಾಗುತ್ತೆ ಹೇಳ್ತಾರೆ. ಅದರಲ್ಲಿ ಶ್ರೀಪಾದರಾಜರು ಭಾಗವತದಲ್ಲಿ ಬಂದಿರತಕ್ಕಂಥ ಈ ಎಲ್ಲ ವಿಷಯಗಳನ್ನು ಸಂಕ್ಷೇಪವಾಗಿ, ವಿಸ್ತಾರವಾದ್ದನ್ನು ಸಂಕ್ಷೇಪವಾಗಿ ಇಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ. ಆದರೆ ಸಂಕ್ಷೇಪ ಅಂತ ಹೇಳಲಿಕ್ಕೂ ಇಲ್ಲ, ಅಲ್ಲಿ ಪ್ರತಿಯೊಂದು ಏನೇನು ವಿಷಯಗಳಿವೆ ಎಲ್ಲವನ್ನ ಇಲ್ಲಿ ಸೆರೆ ಹಿಡಿದಿದ್ದಾರೆ ಮಹಾನುಭಾವರು. ಭೃಂಗ ನಿನ್ನಟ್ಟಿದನೇ ಶ್ರೀರಂಗ ಮಧುರಿಲಿ ನಿಂದು ಅಂಗಜಲುಬ್ಧಕ ಪೂಗೋಳಂಗಳ ತಡೆಯ ನಿಕ್ಕಿ ಅಂಗನೇರೆಂಬೋ ಹುಲ್ಲೆ ಮೃಗಂಗಳಿಗೆ ಗುರಿಯೆಚ್ಚು ಹಿಂಗಿಸುತ್ತೈದಾನೆ ಅಸುವ ಹೇ ಕಿತವ. ಹೇ ಭೃಂಗವೇ, ಕೃಷ್ಣ ನಿನ್ನನ್ನು ಅಟ್ಟಿದನೇನು ನಮ್ಮ ಕಡೆಗೆ? ಅವನು ಮಧುರಲ್ಲಿ ನಿಂತುಕೊಂಡ. ಮಧುರಲ್ಲಿದ್ದುಕೊಂಡು ನಿನ್ನನ್ನು ನಮ್ಮ ಕಡೆ ಕಳಿಸಿದ್ನೇನು ಹೇಳ್ತಾ ಇದ್ದಾರೆ. ಪೂಗೋಲಂಗಳ ಅಂಗಜ ಅಂದರೆ ವಿಶೇಷವಾಗಿ ಮನ್ಮಥ ತನ್ನ ಬಾಣಗಳನ್ನು, ಪುಷ್ಪ ಬಾಣ ಅಂತ, ಪೂಗೋಲು ಪುಷ್ಪ ಬಾಣಗಳನ್ನು ಬೆಳಲಿಕ್ಕೆ ಹೋದರೆ ಕೃಷ್ಣ ತಡೆದು ಅಂಗನೇರೆಂಬ ಹುಲ್ಲ ಮೃಗಂಗಳಿಗೆ, ನಾವು ಹೆಣ್ಣು ಮಕ್ಕಳೆಂಬ ಈ ಹುಲ್ಲು ತಿನ್ನುವ ಮೃಗಗಳಂತೆ ಇರುವ ಚಪಲಾಕ್ಷಿಯರಿಗೆ ಗುರಿಯಿಟ್ಟು ಹಿಂಗಿಸುತ್ತಾ ಇದ್ದಾನೆ. ನಿನ್ನನ್ನು ಗುರಿಯಿಟ್ಟು ಕಳಿಸಿದ್ದಾನೇನು ಹಾಗೆ ಹೇಳ್ತಾರೆ. ಇದು ನಿಂದಾಸ್ತುತಿಯಂತೆ ಕಾಣುತ್ತೆ. ಹೇಳ್ತಾರೆ, ನಿನ್ನ ನೋಡೆ ನಮ್ಮ ಅಚ್ಯುತನ ಕಂಡಂತಾಯಿತಯ್ಯ, ಚೆನ್ನಿಗರಸ ಕುಶಲ ಉನ್ನತಿಯೋಳಿಹನೇನೋ. ನಿನ್ನ ನೋಡಿದರೆ ನಮ್ಮ ಕೃಷ್ಣ ನೋಡಿದಂತಾಯಿತು. ಯಾಕೆ? ನೀನೂ ಹಾರಿ ಹಾರಿ ಹೋಗ್ತೀಯ, ಕೃಷ್ಣನೂ ಹಾರಿ ಹಾರಿ ಹೋಗ್ತಾನೆ. ನಮ್ಮನ್ನು ಬಿಟ್ಟು ಹೋಗಿದ್ದಾನವ. ಅವನು ಚೆನ್ನಾಗಿದ್ದಾನೇನು? ಚಿನ್ನತನ ಮೊದಲಾಗವನ್ನ ಕಿತವ ಬಲ್ಲೆವೋ, ಗನ್ನಗಾರ ಚಿತ್ತ ಚೋರನ್ನ ಶ್ರೀಹರಿಯ. ಹೇಳ್ತಾ ಇದ್ದಾರೆ, ಚಿಕ್ಕ ಹುಡುಗಿದ್ದಾಗ್ಲಿಂದ ಅವನ ಚೇಷ್ಟೆಗಳೆಲ್ಲ ನಮ್ಗೆ ಗೊತ್ತಪ್ಪ. ಗನ್ನಗಾರ ಅಂದರೆ ಘನ್ನಗಾರ ಅಂದರೆ ವಿಶೇಷವಾಗಿರತಕ್ಕಂಥ ಅವನ ಚೇಷ್ಟೆಗಳೆಂಥದ್ದು ಅಂದರೆ ಘನವಾಗಿರತಕ್ಕಂಥ ಜಗತ್ಪ್ರಭು ಅವ. ಚಿತ್ತಚೋರ, ಮನಸ್ಸನ್ನು ಕದ್ದು ಬಿಡ್ತಾನವ. ಅವ ಬೆಣ್ಣೆ ಹಾಲು ಕದ್ದಿದ್ರೆ ಅಡ್ಡಿ ಇಲ್ಲ, ಮನಸ್ಸೇ ಕದ್ದು ಬಿಟ್ಟ ಶ್ರೀಹರಿ. ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಮನ್ನಣೆಗೆ ಮೆಚ್ಚಿ ತನುವನೊಪ್ಪಿಸಿದ ಮುಗುದೆವೆಣ್ಣುಗಳ ವಿರಹಾಬ್ದಿಯನ್ನು ದಾಟಿಸುವೆನೆಂದು ತನ್ನ ನೇಹವೆಂಬೋ ನಾವೆಯನ್ನೇರಿಸಿ ಮೋಸದಿ ನಡು ನೀರೊಳು ತೊರೆದು ಹೋದನೆ ಹೇಕಿತವ. ಮನ್ನಣೆಗೆ ಮೆಚ್ಚಿ ವೇದಗಳೆಲ್ಲ ಇವನ ಹೊಗಳ್ತಾ ಇವೆ, ಇವನ ಮನ್ನಣೆ ಮಾಡುತ್ತಾ ಇವೆ. ಅದಕ್ಕೆ ಮೆಚ್ಚಿ ತುಂಬ ದೊಡ್ಡದಿದು ಹೇಳ್ತಾ ಇದ್ದಾರೆ. ಬರೇ ಮಣ್ಣಿನಿಂದ ಯಾರ್ಯಾರೋ ಮನ್ನಣೆ ಮಾಡಿದ್ದಾರೆ ಕೃಷ್ಣನನ್ನು, ಜ್ಞಾನಿಗಳೆಲ್ಲ ಮನ್ನಣೆ ಮಾಡಿದ್ದಾರೆ ಇವನನ್ನು. ಅದನ್ನು ನೋಡಿ ತನುವನ್ನೊಪ್ಪಿಸಿದ,
ಸರ್ವಸ್ವವನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ವಿ ನಾವು. ಮುಗುದ ಬೆಣ್ಣುಗಳ ವಿರಹಾಬ್ಧಿಯನ್ನೇ ದಾಟಿಸುವನೆಂದು. ವಿರಹಾಬ್ಧಿ ಅಂದರೆ ಯಾವುದು ಅದಕ್ಕೆ ಹೇಳ್ತಾ ಇದ್ದಾರೆ. ಭಗವಂತನ ವಿರಹ ಇರುವಂಥದ್ದೇ ಸಂಸಾರ. ಇಲ್ಲಿ ಸಂಸಾರಾಬ್ಧಿ ಅಂತ ಹೇಳದೆ ವಿರಹಾಬ್ಧಿ ಅಂದರು. ದೇವರನ್ನು ಮರೆತಿರೋದೇ ಸಂಸಾರ. ದೇವರ ವಿರಹ ಇರೋದೇ ಈ ಸಂಸಾರ. ಆ ವಿರಹ ಅಂಥದ್ದು ಅಬ್ಧಿ ಅಂತೆ ಇರುತ್ತೆ. ಆದ್ದರಿಂದ ವಿರಹಾಬ್ಧಿ ಎಂದೇ ಸಂಸಾರಾಬ್ಧಿ. ಇದನ್ನು ದಾಟಿಸುವೆನೆಂದು ತನ್ನ ನೇಹವೆಂಬೋ ನಾವೆಯನ್ನೇರಿಸಿ, ನಮ್ಮನ್ನು ಈ ಸಂಸಾರದಿಂದ ದಾಟಿಸ್ತೇವೆ, ಅವನ ಮರುವಿನಿಂದ ನಮ್ಮನ್ನು ದಾಟಿಸ್ತೇನೆ ಅಂತ ಹೇಳಿ ಈ ಒಂದು ನಾವೆಯನ್ನು, ತನ್ನ ಸ್ನೇಹದ ನಾವೆಯನ್ನು ಏರಿಸಿ ನಡು ನೀರಲ್ಲಿ ನಮ್ಮನ್ನು ತೊರೆದು ಹೋದ ಕೃಷ್ಣ. ಅಲ್ಲ, ನೀನು ಬಂದದ್ದು ಯಾಕೆ ಇಲ್ಲಿ ಹೇಳು ನಿಜವಾಗಿ? ಯಾಕೆ? ತಮ್ಮ ನಂದ ಗೋಪ ಯಶೋದಮ್ಮನ ಕಂಡು ಬಾರೆಂದು ರಮ್ಮೆಯ ರಮಣ ನಿನ್ನನೊಮ್ಮೆ ಕಳಿಸಿದನೇ. ನೋಡ್ಲಿಕ್ಕಲ್ಲ ನಿನ್ನ ಕಳಿಸಿದ್ದು. ಯಾಕೆ? ಅವರ ಅಮ್ಮ ಅಪ್ಪ ಎಲ್ಲ ಹೇಗಿದ್ದಾರೆ ನೋಡ್ಕೊಂಬರ್ಲಿಕ್ಕೆ ಹೇಳಿದಾರ. ಹಮ್ಮುಗೆಟ್ಟ ರಮ್ಮಣೆಯರಿಂದ ಅಮ್ಮಳಿಸುವವೋ ವೃಥಾ ನಮ್ಮ ಹಂಬಲಿನ್ನೇ ನಮಗೆ ಶ್ರೀಹರಿಗೆ. ಎಂಥ ಮಾತುಗಳು ಹೇಳ್ತಾ ಇದ್ದಾರೆ ಇಲ್ಲಿ. ಹಮ್ಮುಗೆಟ್ಟ ರಮ್ಮಣೆಯರಿಂದ ಅಮ್ಮಳಿಸುವವೋ, ನಾವೆಲ್ಲ ಹಮ್ಮುಗೆಟ್ಟವರು. ಹಮ್ಮುಗೆಟ್ಟವರು ಅಂದರೆ ಎಂಥದ್ದು? ಅದಕ್ಕೆ ದಾಸರಾಯರು ಹೇಳ್ತಾರೆ, ಹಮ್ಮ ನುಳಿದು ವಿಜಯ ವಿಠಲನ ನೆರನಂಬಿ. ಒಳಗೆ ಅಹಂಕಾರ ಕೂತಿರುತ್ತೆ. ಅಹಂಕಾರವನ್ನು ಕೊಚ್ಚಿ ಹಾಕಿ ಭಗವಂತನ ಶರಣಾಗತರಾಗಬೇಕು. ಅದೇ ಭಾಗವತದ ಸಾರ ಅಂತಾರೆ. ಅಂಥವರು ಇವರೆಲ್ಲ. ಹಮ್ಮುಗೆಟ್ಟ ವಿಶೇಷವಾದ ಒಳಗಿನ ಅಹಂಕಾರವನ್ನು ಕತ್ತರಿಸಿ ರಮ್ಮಣೆಯರಿಂದ ಅಮ್ಮಳಿಸೋ ಅಂದರೆ ಅಂಥ ಎಲ್ಲ ಸಜ್ಜೀವ ರಾಶಿಗಳಲ್ಲಿ ಸೇರಿದ್ದೇವೆ. ಎಲ್ಲರೂ ಸೇರಿಕೊಂಡು ಅವನನ್ನು ಚಿಂತನೆ ಮಾಡ್ತಾ ಇದ್ದೇವೆ. ವೃಥಾ ನಮ್ಮ ಹಂಬಲಿನ್ನೇ ನಮಗೆ ಶ್ರೀಹರಿಗೆ. ನಾವೆಲ್ಲರೂ ಅಂದುಕೊಳ್ತಾ ಇದ್ದೇವೆ ಅವ ದೊಡ್ಡವ ಅಂತ. ಒಮ್ಮೆ ಬರುತ್ತೆ, ಒಮ್ಮೆ ಅಯ್ಯೋ ನಮ್ಮಿಂದಾಗಿ ಅವನು ನಮ್ಮ ಹತ್ತಿರ ಬಂದಿದ್ದ, ನಾವೆಷ್ಟು ಚೆನ್ನಾಗಿದ್ದೇವೆ ಅಂತ ನಮ್ಮಲ್ಲೆಲ್ಲ ವಿಶೇಷವಾಗಿ ನಮ್ಮ ಶರೀರದ ಮೇಲೆ, ನಮ್ಮ ಸೌಂದರ್ಯದ ಮೇಲೆ ಆಲೋಚನೆ ಬರ್ತಾ ಇರುತ್ತೆ. ನಮ್ಮಿಂದೇನಾಗಬೇಕಾಗಿದೆ ಶ್ರೀಹರಿ? ಒಮ್ಮೆ ಲಟ್ಟಿದ ಲಂಚೆಯ ಗಮ್ಮಜ್ ನೇರ ಕುಚದ ಕುಂಕುಮ ಕಸ್ತೂರಿಯ ಕರದಿಮ್ಮ ನದಿ ಸಿಲುಕಿದಂಗೆ ಕಮ್ಮಗೋರಣ ಬಾಣಗಳುಮ್ಮಳಿಸಿ ನೋಯಿಸುತ್ತಿವೆ. ಸುಮ್ಮನೆ ಬಾಹುವುದು ಸುಲಭವೇ ಹೇಗೆ ತವ. ಯಾಕೆ ಹೇಳ್ತಾ ಇದ್ದಾರೆ, ಒಮ್ಮೆಲಟ್ಟಿದ ವಿಶೇಷವಾದ ಅವನು ಎಲ್ಲಿಗೆ ಹೋಗಿದ್ದಾನೆ? ಮಧುರೆಗೆ ಹೋಗಿದ್ದಾನೆ. ಮೇಲ್ನೋಟಕ್ಕೆ ಇದೇನು ಹೇಳ್ತಾ ಇದ್ದಾರೆ, ಅಲ್ಲಿರತಕ್ಕಂಥ ಸುಂದರ ಸ್ತ್ರೀಯರ ಕೈಗೆ ಸಿಕ್ಕಾಕೊಂಡಿದ್ದಾನಿವ. ಅಂಥವನಿಗೆ ನಮ್ಮ ಮಾತುಗಳು ಕೇಳಿಸುತ್ತಾ, ನಮಗೆ ವಿಶೇಷವಾಗಿ ಕಮ್ಮಗೋಲನ ಬಾಣಗಳು ಉಮ್ಮಳಿಸಿ ನೋಯಿಸುತ್ತಿವೆ. ನಮಗೆಲ್ಲ ಆ ಮನ್ಮಥನ ಬಾಣಗಳು ನೋಯಿಸ್ತಾ ಇವೆ. ಅವನಿಗೇನೂ ಇಲ್ಲ. ಸುಮ್ಮನೆ ಬಾಹುವುದು ಸುಲಭವೇ ಹೇಕತವ. ಆ ಕೃಷ್ಣ ಇಲ್ಲಿಗೆ ಬರೋದು ಸುಲಭವೇನಯ್ಯ. ಇನ್ನು ಹೇಳ್ತಾ ಇದ್ದಾರೆ ವಿಶೇಷವಾಗಿ ಇನ್ನೊಂದು ಹೇಳ್ತಾರೆ, ಲಕ್ಷ್ಮೀದೇವಿಯೇ ಅವನಿಗೆ ಸಿಕ್ಕಿದ್ದಾಳೆ. ಇನ್ನಂಥವನು ನಮಗೆಲ್ಲಿ ಬರುತ್ತಾನೆ? ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಮಧುಕುಂಜ ವನದಲ್ಲಿ ಮಧುವೈರಿ ಕೊಳಲ ನೂದಲು ಮಧುರ ಸುಸ್ವರ ಕೇಳಿ ಮಧಿರಾಕ್ಷಿಯರೆಲ್ಲ ಧಾಮಾದ ಧ್ಯಾನವ ಬಿಟ್ಟು ಮದಗಂಪವಿಡಿ ಐದಿ ಮದರನಯ್ಯನ ಕಾಣುತ್ತಾ ಶ್ರೀಹರಿಯ ಮುದವೇರಿ ತಲೆವಾಗಿ ಮೇದಿನ ನಿಟ್ಟಿಸಲಾಗ. ಆ ಮಧುಕುಂಜವನದಲ್ಲಿ ಶ್ರೀಕೃಷ್ಣ ಆ ಕೊಳಲ ಸ್ವರನ ಮಾಡ್ತಾ ಇದ್ದರೆ ಆ ಮಧುರ ಸ್ವರಕ್ಕೆ ನಾವೆಲ್ಲರಲ್ಲಿಗೆ ಹೋಗಿದ್ವಿ. ಮಧುರಾಕ್ಷರೆಲ್ಲ ಧಾಮಾದ ಧ್ಯಾನವ ಬಿಟ್ಟು, ಮನೆಯ ಚಿಂತೆಯೇ ಬಿಟ್ಟು ಆ ಭಗವಂತನ ವಿಶೇಷವಾಗಿ ಪದಾರವೆಂದಕ್ಕೆ ಎರಗುತ್ತಾ ನಾವು ಅಲ್ಲಿಗೆ ಹೋದ್ವಿ. ಹೋಗಿ ಶ್ರೀಹರಿಯ ಮುದವೇರಿ ತಲೆವಾಗಿ ಮದನನಯ್ಯನ ಕಾಣುತ್ತಾ ಆ ಕೃಷ್ಣನನ್ನೇ ನೋಡುತ್ತಾ
ಆ ಸಂತೋಷದಿಂದ ತಲೆಬಾಗಿ ಮೇದಿನ ನಿಟ್ಟಿಸಲಾಗ ಆ ಭೂಮಿಯನ್ನೇ ನೋಡ್ತಾ ನಿಂತಾಗ ಮೃದು ವಾಕ್ಯದೋಳೆಮ್ಮ ಎಮ್ಮಪ್ಪಿ ಅದರಾಮೃತ ಭೋಜನ ಕೊದಗುವ ಸತತ ಸನ್ನದ್ಧ ಒಳ್ಳೆ ಮೃದುವಾದ ವಾಕ್ಯಗಳಿಂದ ನಮ್ಮನ್ನು ಓಲೈಸಿ ಅನುಗ್ರಹ ಮಾಡಿ ನಮ್ಮನ್ನು ಅಪ್ಪಿಕೊಂಡಿರತಕ್ಕಂಥ ಅಧರಾಮೃತ ಭೋಜನವನ್ನು ಕೊಟ್ಟಿರತಕ್ಕಂಥ ನಮಗೆ ಸದಾ ಒದಗತಕ್ಕಂಥ ಸ್ವಾಮಿ ಇದ್ದಾನಲ್ವ, ಸನ್ನದ್ಧ, ಸತತ ಸನ್ನದ್ಧ ಅಂತ ಹೇಳ್ತಾರೆ. ಇಲ್ಲೊಂದು ವಿಷಯ ಅಂದರೆ ಅವರು ಎಂದು ಕೃಷ್ಣನ ನೆನೆಸಿಕೊಂಡ ಕೂಡಲೇ ಅಲ್ಲಿ ಕೃಷ್ಣ ಒಂದು ರೂಪದಿಂದ ಪ್ರತ್ಯಕ್ಷ. ಎಷ್ಟು ಜನ ಇದ್ದಾರೋ ಅವರವರು ತಮ್ಮ ತಮ್ಮ ಮನೆಗಳಲ್ಲಿರುವಾಗ ಏಕಾಂತದಲ್ಲಿ ಕೃಷ್ಣ ಅಂದ ಕೂಡಲೇ ಕೃಷ್ಣ ಪ್ರತ್ಯಕ್ಷನಾಗ್ತಿದ್ದ. ಅದಕ್ಕೆ ಸತತ ಸನ್ನದ್ಧ ಅಂತ ಶ್ರೀಪಾದರಾದರು ತುಂಬ ಸುಂದರವಾದ ಮಾತನ್ನು ಹಾಕ್ತಾ ಇದ್ದಾರೆ. ಇದು ಸಿಗಲ್ಲ, ಯಾಕಂದರೆ ಭಗವಂತ ವಿಶೇಷವಾಗಿ ಯೋಗಿಗಳೇ ಸಾವಿರಾರು ವರ್ಷಗಳು ತಪಸ್ಸು ಮಾಡಿದರೂ ಮನಸ್ಸಿಗೆ ದರ್ಶನ ಕೊಡಲ್ಲ, ಹೃದಯದಲ್ಲಿ ದರ್ಶನ ಕೊಡಲ್ಲ. ಅಂಥದ್ದು ಸ್ವಾಮಿ ಇವರಿಗೆ ಕರೆದ ಕೂಡಲೇ ದರ್ಶನ ಕೊಡ್ತಾ ಇದ್ದ ಎಂಬುದನ್ನು ಹೇಳ್ತಾರೆ. ಸತತ ಸನ್ನದ್ಧ ನಮ್ಮ ನಗಲಿ ಕಲ್ಲೆದೆಯಾದನೆಂತೋ ಕೃಪಾಳು ಹೇಗಿತವ. ಇವ ಕೃಪಾಳು ಕಲ್ಲೆದೆ ಅಂತ ಆಗಿಬಿಡ್ತನಲ್ಲಪ್ಪ ಈತ. ವಜ್ರಾಂಕುಶ ಧ್ವಜಾಂಕಿತ ಹೆಜ್ಜೆಯನ್ನೇ ತಿಳಿದ ನಮ್ಮ ಅಭ್ಯಕ್ಷರೆಯೊಡನೆ ರತಿಕಜ್ಜ ದಂಪವನದಲ್ಲಿ ನಿರ್ಜನೋತ್ತಂಸರೊಡನೆ ಮಜ್ಜನ ಕ್ರೀಡೆಯಾಡುವ ಸಾಯುಜ್ಯ ಸುಖವತ್ತಲಿಪ್ಪುದೋ ಶ್ರೀಹರಿಯ ಅಬ್ಜಭವ ಮುನಿಜನ ಪೂಜ್ಯನಗಲಿದ ಮೇಲೆ ನಿರ್ಜೀವಿಗಳಾಗಿ ಕಣ್ಣ ಕಜ್ಜಲ ಕಲಕಿಕೊಂಡು ಲಜ್ಜೆ ಬೆಟ್ಟು ತನುಲತೆ ಜರ್ಜರಿತದೆ ದೀವಿಸೆ ವಜ್ಜರೆಯದೆಲ್ಲದೆ ನಮ್ಮದು ಹೇಕಿತವ. ಹೇಳ್ತಾರೆ, ನಾವೆಲ್ಲ ಎಂಥವ್ರು ಗೊತ್ತಾ, ಈ ಹೆಣ್ಣು ಮಕ್ಕಳೆಲ್ಲ ಸುಮ್ಮನೆ ಅವನ ಕಾಲು ಹಿಡಿದವರಲ್ಲ, ಕಂಡವರ ಕಾಲು ಹಿಡಿಲಿಕ್ಕೆ ಹೋದವರಲ್ಲ. ವಜ್ರಾಂಕುಶ ಧ್ವಜ ಅಂಕಿತ ಹೆಜ್ಜೆಯನ್ನೇ ತಿಳಿದ ಅವನ ಪಾದದ ಲಕ್ಷಣ, ಅವನೆಂಥವನು ತಿಳ್ಕೊಂಡವರೇ ನಾವು ಅವನ ಪಾದವನ್ನು ಹಿಡಿದೀವಿ. ನಾವು ನಮ್ಮ ಜೊತೆಗೆ ವಿಶೇಷವಾಗಿ ಮಜ್ಜನ ಕ್ರೀಡೆಯನ್ನು ಹೇಳ್ತಾ ಇದ್ದಾರೆ. ಅವನ ಜೊತೆಗೆ ಇದ್ದರೆ ಆ ಸಾಯುಜ್ಯ ಸುಖವೂ ನಮಗೆ ದೂರವಾಯಿತು, ಅಂದರೆ ಅದು ನಮಗೆ ಅತತ್ತ ಆಯಿತಯ್ಯ. ಅವನ ಹತ್ತಿರ ಇರೋದೇ ತಾನೇ ವಿಶೇಷವಾಗಿ ಆ ಮೋಕ್ಷ ಸುಖ, ಸಾಯುಜ್ಯ ಸುಖ ಒತ್ತಲಿಪ್ಪುದು. ಆ ದೇವರ ದೇವರ ಜೊತೆಗೆ ಮಜ್ಜನ ಕ್ರೀಡೆ ಆಡುವಾಗ ನಮಗೆ ಎಲ್ಲ ಮೋಕ್ಷದಲ್ಲಿರುವ ಸುಖಗಳೆಲ್ಲ ದೂರ ಬಲಾದೂರ ಅನಿಸುತ್ತಯ್ಯ, ಅಂದರೆ ನಮಗೆ ಬೇಕಾಗಿಲ್ಲ ಅನಿಸುತ್ತು. ಆದರೆ ಹೇಳುತ್ತಾರೆ, ಇವನೆಂಥವ ಅಬ್ಜಭವ ಮುನಿಜನ ಪೂಜ್ಯ, ಬ್ರಹ್ಮಾದಿ ದೇವತೆಗಳು ಋಷಿಮುನಿಗಳಿಂದ ಪೂಜ್ಯನಾಗಿರತಕ್ಕಂಥ ಅವನನ್ನೇ ಅಗಲಿದ ಮೇಲೆ ನಿರ್ಜೀವಿಗಳಾಗಿ ಕಣ್ಣ ಕಜ್ಜಲ ಕಲಕಿಕೊಂಡು, ಅಂದರೆ ಜೀವವಿದ್ದರೂ ಜೀವವಿಲ್ಲದಂತೆ ನಾವು ಆ ಕಣ್ಣೀರಿನಿಂದ ಕಣ್ಣ ಕಜ್ಜಲ ಅಂದರೆ ಕಣ್ಣಿಗಿರತಕ್ಕಂತಹ ಕಾಡಗಿಯನ್ನು ಕಲಕಿಕೊಂಡು ಲಜ್ಜೆಗೆಟ್ಟು ತನುಲತೆ ಜರ್ಜರಿತೆ ದೀವಿಸೆ ನಾಚಿಕೆಯನ್ನು ಬಿಟ್ಟು ಆ ಕೃಷ್ಣನನ್ನೇ ಸ್ಮರಣೆ ಮಾಡುತ್ತಾ ನಾವು ಈ ಶರೀರವೇ ಬಾಡಿ ಹೋದರೆ ವಜ್ಜರದೆಯಲ್ಲದೆ ನಮ್ಮದು ಹೇಕಿತವ, ಬರೀ ಭಾರದ ಬದುಕಾಯಿತಲ್ವ. ಇನ್ನು ಆ ಕೃಷ್ಣನ ವರ್ಣನೆ ಮಾಡುತ್ತಾರೆ. ಕತ್ತೂರಿಯ ಬಟ್ಟನಿಟ್ಟು ಮುತ್ತಿನ ಚೊಲ್ಲೆ ದುರುಬಿಲಿ ಕಸ್ತೂರಿ ತಿಲಕ ಚಲತ್ ಕುಂಡಲ ಬೆಳಗು ವೃತ್ತ ಬದನದಿ ಮಂದಸ್ಮಿತ ತಿರಳಿಂದಲೆಮ್ಮ ಹೊತ್ತಾಪ ಪರಿಹರಿಸುವ ಶ್ರೀಹರಿಯ ಮತ್ತೆ ವಕ್ಷದ ಶ್ರೀವತ್ಸ ಕೌಸ್ತುಭ ವೈಜಯಂತಿ ಮಾಲೆ ಶ್ರೀ ತುಳಸಿ ಘಮಘಮಿಸುತ್ತಲಿಹ ವನಮಾಲೆ ರತುನ ಕಂಕಣ ಭುಜಕೀರ್ತಿಯಿಂದೊಪ್ಪುವ ಪುರುಷೋತ್ತಮನ್ನ ಬಣ್ಣಿ ಪರುಂಟೆ ಹೇಕಿತವ. ಮತ್ತು ಮನಸ್ಸಿನಲ್ಲಿ ಕೃಷ್ಣನ ರೂಪ ಬರ್ತಾ ಇದೆ ಅವರಿಗೆ. ಕಸ್ತೂರಿ ತಿಲಕ ಇಟ್ಟಿದ್ದಾನೆ, ಆದ ಮೇಲೆ ಶಿಖೆಯಲ್ಲಿ ವಿಶೇಷವಾಗಿರತಕ್ಕಂಥ ಒಳ್ಳೆ ಮುತ್ತಿನ ಜೊಲ್ಲೆ ದುರುಬಿಲಿ, ಆ ಮುತ್ತಿನಿಂದ ಆಭರಣಗಳೆಲ್ಲ ಆತನ ಶಿಖೆಗೆ ಹಾಕ್ಕೊಂಡಿದ್ದಾನಂತೆ. ಹಾಗೆ ಮುತ್ತಿನಂಥ ಪುಷ್ಪಗಳನ್ನು ಧಾರಣೆ ಮಾಡಿದ್ದಾನೆ. ನಂತರ ವಿಶೇಷವಾಗಿ ಕುಂಡಲಗಳು ಹಾಕ್ಕೊಂಡಿದ್ದಾನೆ. ಆ ಕುಂಡಲಗಳು ಕದಲುತ್ತಾ ಇವೆ. ಸುಂದರವಾದ ಗುಂಡಾದ ಮುಖ, ಅದರಿಂದ ನಗತಾ ಇರತಕ್ಕಂಥ ಸ್ವಾಮಿ ನಮ್ಮ ಹೃತ್ತಾಪವನ್ನೆಲ್ಲ ಪರಿಹಾರ ಮಾಡ್ತಾ ಇದ್ದ. ಮತ್ತು ಶ್ರೀವತ್ಸಕ ವಕ್ಷ ಕೌಸ್ತುಭ ವೈಜಯಂತಿ ಮಾಲೆ ಶ್ರೀ ತುಳಸಿ
ಘಮಘಮಿಸುತ್ತಲಿರುವಂಥ ವನಮಾಲೆ, ರತುನ ಕಂಕಣ ಭುಜಕೀರ್ತಿಯೆಂದೊಪ್ಪುವಂಥ ಆ ಪುರುಷೋತ್ತಮನ್ನ ವರ್ಣಿಸಲಿಕ್ಕಾಗುತ್ತಾ ಅಂಥ ಸುಂದರನಾಗಿದ್ದ ಸ್ವಾಮಿ ಅಂತ ಹೇಳ್ತಾ ಬರ್ತಾರೆ. ಅವರು ಕಂಡವರು, ನಾವು ಕಾಣದೇ ವರ್ಣಿಸುವವರು, ಅವರು ಕಂಡು ವರ್ಣಿಸುವಂಥ ಯೋಗಿನಿಯರವರೆಲ್ಲ. ಉತ್ಪಲ ಶ್ಯಾಮಲ ಮುದಬೆತ್ತಿ ಬಾವನ್ನವದೀಡಿ ಅತ್ಯಮಲ ಪೊನ್ನಂಬರ ಸುತ್ತಿದ್ದ ಮತ್ತಾ ನೂಪುರ ಝಣತ್ಕಾರದೆ ಮಿಂಚಿದೆ ಎಮ್ಮ ಚಿತ್ತ ಶಿಖಿಗೆ ಪಿಯೂಷ ಸಿಕ್ತ ಮೇಘದಂತೆ ಒಪ್ಪುವ ಶ್ರೀ ಹರಿಯ ಹೆತ್ತ ತಾಯಿ ಆಪ್ತ ಬಂಧು ಗೋತ್ರ ಗತಿ ನೀನೇ ನಮ್ಮ ಚಿತ್ತವೆಂದು ನಂಬಿ ತನ್ನ ಹತ್ತಿರಿ ಸಾರಿದವರ ಒತ್ತಿ ತಾಮ್ರಥವನೇರಿ ಸತ್ವರ ಬರುವೆನೆಂದು ಮತ್ತಕ್ರೂರ ನೊಡನೈದಿದ ಹೇ ಕಿತವ. ಹೇಗೆ ಕೆನ್ನೈದಿಲೆಯಂತೆ ನೀಲಿ ಬಣ್ಣದ ಸ್ವಾಮಿ, ಹಾಗೆ ಒಳ್ಳೆ ಬಂಗಾರದಂಥ ಪೀತಾಂಬರ, ನೂಪುರ, ಅದು ಒಳ್ಳೆ ಶಬ್ದ ಮಾಡುತ್ತಾ ಇದೆ, ಮಿಂಚುತ್ತಾ ಇದ್ದಾನೆ ಸ್ವಾಮಿ. ನಮ್ಮ ಚಿತ್ತಶಿಖಿಗೆ, ಹೃದಯದ ಬೆಂಕಿಗೆ ವಿಶೇಷವಾದ ಪೀಯೂಷ ಸಿಕ್ತ ಮೇಘದಂತೆ ಒಪ್ಪುವ, ಅಮೃತವನ್ನೇ ಸುರಿಸುವಂಥ ಮೇಘದಂತೆ ಇರತಕ್ಕಂಥ ಶ್ರೀಹರಿ ಹೆತ್ತ ತಾಯಿ ಆಪ್ತ ಬಂಧು ಗೋತ್ರ ಗತಿ ಎಲ್ಲ ಅವನೇ ಆಗಿ ನಮ್ಮ ಚಿತ್ತವೆಂದು ನಂಬಿ, ನಮ್ಮ ಎಲ್ಲ ಮನಸ್ಸು ಅತ್ಯಂತ ಆಪ್ತ ಅವನೇ ಅಂತ ನಂಬಿ ತನ್ನ ಹತ್ತಿಲಿ ಸಾರಿದಂಥ ನಮ್ಮನ್ನು ಒತ್ತಿ ಅನ್ನೋ ಒಂದು ಕಡೆಗೆ ನಮ್ಮನ್ನು ಇಲ್ಲಿ ಬಿಟ್ಟು ರಥವನ್ನೇರಿ ಸತ್ವರ ಬರುವೆನೆಂದು, ಈಗ ಬರ್ತೇನೆ ಅಂತ ಹೇಳಿ ಅಕ್ರೂರ ನೊಡನೈದದ ಹೇಕಿತವ. ಬೇಗ ಬರ್ತೇನೆ ಹೋಗ್ಬಿಟ್ಟ ನೋಡು. ಲಕ್ಷ್ಮೀ ರಮಣನವ ಸೂಕ್ಷ್ಮ ಗೊಲ್ಲತೆಯರಾವು. ಅವನೆಲ್ಲಿ ನಾವೆಲ್ಲಿ? ಅವನು ಲಕ್ಷ್ಮೀದೇವಿಯ ರಮಣ, ನಾವು ನೋಡಿದರೆ ಚಿಕ್ಕ ಗೊಲ್ಲತೆಯರು, ಯಾವ ಹಳ್ಳಿಯ ಪಳ್ಳಿಯ ಗೊಲ್ಲತೆಯರು. ಕುಕ್ಷಿಯವಳು ಬ್ರಹ್ಮಾಂಡವ ಬಗೆ ಮಕ್ಷಿಗಳಂತಿಪ್ಪೆವು. ಅವನಿಗೆ ಬ್ರಹ್ಮಾಂಡದಲ್ಲೇ, ಕುಕ್ಷಿಯಲ್ಲೇ ಬ್ರಹ್ಮಾಂಡವಿದೆ, ನಾವು ನೊಣಗಳಂತೆ ಇದ್ದೇವೆ ಅವನ ಮುಂದೆ. ಮೋಕ್ಷದರಸನು ಅವ, ಗೋಕ್ಷೀರದಿ ತೃಪ್ತರಾವು. ಮೋಕ್ಷಕ್ಕೆ ಒಡೆಯವನು, ನಾವು ಬರೇ ಹಾಲಿಂದ, ಆಕಳ ಹಾಲಿಂದ ತೃಪ್ತರಾಗಿದ್ದೇವೆ. ಲಕ್ಷಿಸುವುದೆಂತೋ ಎಮ್ಮನು ಶ್ರೀಹರಿಯು. ನಮ್ಮನ್ನು ಹೇಗೆ ನೋಡ್ತಾನವ? ರಕ್ಷಿಸಲುದಿಸಿ ಜನ ರಕ್ಷಣೆಗೆ ಪಾಲ್ಬೆಣ್ಣೆಯ ಭಕ್ಷಿಸಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎಲ್ಲರನ್ನ ರಕ್ಷಣೆ ಮಾಡಲಿಕ್ಕೆ ಹುಟ್ಟಿದ್ದಾನೆ, ಜನರ ರಕ್ಷಣೆಗಾಗಿ ಹಾಲು ಬೆಣ್ಣೆಯನ್ನ ಭಕ್ಷಣೆ ಮಾಡಿದ್ದಾನೆ. ಅವನಿಗಾಗಿ ತಂದದಲ್ಲ, ನಮಗಾಗಿ ತಿಂದಾನೆ. ಅವನು ತಿಂದ ಅಂದರೆ ಅವನ ಸ್ವಾಖ್ಯರಸವನ್ನೇ ಸ್ವೀಕಾರ ಮಾಡಿದ, ಅವನ ಸೊತ್ತನ್ನೇ ತಗೊಂಡ, ಆದರೆ ಕದ್ದಂತೆ ಮಾಡಿದ. ನಮ್ಮ ಅಕ್ಷಿಗೆ ಹಬ್ಬವನ್ನುಣಿಸಿ ನಮಗೆ ಸದಾಕಾಲ ನಮ್ಮ ಕಣ್ಣು ಮುಂದೆ ಇದ್ದುಕೊಂಡು ಕಣ್ಣಿಗೆ ಹಬ್ಬವನ್ನೇ ಮಾಡಿದ ಸ್ವಾಮಿ. ಈ ಕ್ಷೋಣಿ ಚರಾಚರ ದೀಕ್ಷೆಗೆ ನೇರರ ಸಾಮ್ಯ ಅಕ್ಷಮಣರಾದೆವೋ ಮೂರ್ಖರೋ ಹೇಗಿತವ ಹೇಳ್ತಾ ಇದ್ದಾರೆ. ಈ ವಿಶೇಷವಾಗಿರತಕ್ಕಂಥ ಭೂಮಿಯಲ್ಲಿ ಆ ಭಗವಂತನ ವಿಶೇಷವಾಗಿರತಕ್ಕಂಥ ಅವನಿಗೆ ಬೇರೊಬ್ಬರ ಸಾಮ್ಯ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ಆದ್ದರಿಂದ ನಾವೆಲ್ಲವೂ ಕೂಡ ಅವನನ್ನು ಕಳ್ಕೊಂಡು ತುಂಬ ಹೀನಸ್ಥಿತಿಯಲ್ಲಿ ಬಂದುಬಿಟ್ಟುವಪ್ಪ. ನಾವು ಮೂರ್ಖರಯ್ಯ. ಅವನನ್ನು ದೊಡ್ಡವ ಅವ, ನಮ್ಮ ಜೊತೆಗೇ ಅವನನ್ನು ಹೋಲಿಸಿಕೊಂಡು ನಮ್ಮ ಜೊತೆಗೇ ಇದ್ದಾನೆ ಅಂತ ತಿಳ್ಕೊಂಡವಯ್ಯ, ನಮ್ಮ ಸಮ ಅಂತ ತಿಳ್ಕೊಂಡವಯ್ಯ. ಅದಕ್ಕೆ ಅಕ್ಷಮಣರಾದೆವೋ, ಅದಕ್ಕೆ ಕ್ಷಮೆಗಳನ್ನು ಪಾಪ ಆಯ್ತದು. ಯಾಕಂದ್ರೆ ದೊಡ್ಡವ ಅವ, ನಮ್ಮ ಜೊತೆಗೇ ಇದ್ದಾನೆ ಅಂತ ಸಲಗೆಯಿಂದ ಅವನ ಜೊತೆಗೆ ಮಾತಾಡಿದವು. ಹಿಂದೆ ಮಾಡಿದ ಸದ್ಧರ್ಮದಿಂದ ಮಧುರಾನಗದ ಹಿಂದಿಯವರಾಕ್ಷಿಯರ ಆನಂದ ಸಿಂಧುವಿಗಿದುತ ಪೂರ್ಣಚಂದ್ರನಂತೊಪ್ಪುವ ಸಿರಿ ಮಂದರೋದ್ಧರ ನಂಘ್ರಿಯ ಪೊಂದುವ ಭಾಗ್ಯಕ್ಕೆಣೆಯುಂಟೆ. ಶ್ರೀಹರಿಯ ಹೇಳ್ತಾ ಇದ್ದಾರೆ. ಆ ಮಧುರಾನಗರದಂಥ ಹಿಂದೀವರಾಕ್ಷಿಯರು, ಆ ಹೆಣ್ಣು ಮಕ್ಕಳು ಏನು ಮಾಡಿದ್ದಾರಲ್ಲ, ಹಿಂದೆ ಮಾಡಿದ ಸದ್ಧರ್ಮ ಏನಿದೆ ಅದರಿಂದ ಅವರ ಆನಂದ ಸಿಂಧುವಿಗೆ ಉದಿತ ಪೂರ್ಣ ಚಂದ್ರನಂತೆ ಒಪ್ಪುವ ಶ್ರೀ ಮಂದರೋದ್ಧರ ನಂಗ್ರಿಯನ್ನು ಪೊಂದುತ್ತಾ ಇದ್ದಾರವರು.
ಅವರ ಆನಂದದ ಸಮುದ್ರಕ್ಕೆ ಪೂರ್ಣ ಚಂದ್ರನಂತೆ ಬರ್ತಾ ಇದ್ದಾನೆ ಭಗವಂತ. ಅಂಥ ಸ್ವಾಮಿಯನ್ನೇ ಪಡಿತಾ ಇದ್ದಾರೆ ಅವರೆಲ್ಲ. ಇನ್ನು ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ನಾವು ಹಿಂದೆ ಎಂದಾದರೂ ಸರಿ ವಿಶೇಷವಾಗಿ ಶ್ರೀಹರಿಯ ಪಾದವನ್ನು ನಾವು ಪೊಂದುವ ಕಾಲಕ್ಕೆ ಅಂದೆಮ್ಮಳು ರಾಸಕ್ರೀಡೆಯಿಂದ ಬಂದವರ ಅಪರಾಧವನು ಒಂದನೆಣಿಸದೆ ಸಲಹೆಂದು ಭಿನ್ನಯಿಸಿ ಸಷ್ಟಾಂಗದಿಂದ ವಂದಿಪೆವೋ ಭಕ್ತ ಬಂಧುವಿಗೆ ನಮ್ಮ ಹೃದಯ ಮಂದಿರದೋಳೆಂದೆಂದು ಹೇಗಿತವ. ನಾವು ನಮ್ಮ ಮೆಚ್ಚಿ ಬಂದಿದ್ದಾನೆ, ನಮಗಾಗಿ ಬಂದಿದ್ದಾನೆ ಅಂತ ಸಲಿಗೆಯಿಂದ ಆ ರಾಸಕ್ರೀಡೆಯಿಂದಲೇ ನಾವು ಏನಾದರೂ ಅಪರಾಧಗಳು ಮಾಡಿದರೆ ಅವುಗಳನ್ನು ಒಂದು ಎಣಿಸದೇ ಸಲಹಬೇಕೆಂತ ಅವನಿಗೆ ವಿಜ್ಞಾಪನೆ ಮಾಡಿ ಸಾಷ್ಟಾಂಗದಿಂದ ಅವನಿಗೆ ನಮಸ್ಕಾರ ಮಾಡುತ್ತಾ ಇದ್ದೇವೆ. ಅವನೆಂಥವ, ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತ ಆ ರೀತಿ ಭಾವನೆ ಇಲ್ಲ ನಮಗೆ. ಭಕ್ತ ಬಂಧು ಅವ, ನಮ್ಮ ಹೃದಯ ಮಂದಿರದೋಳೆಂದೆಂದು ವಂದಿಪೆವೋ, ನಮಸ್ಕಾರ ಮಾಡ್ತೇವಪ್ಪ. ಇನ್ನು ಹೇಳ್ತಾರೆ, ಹೆಂಗಳೇರೊಂದಾಗಿ ಅಂತರಂಗದ ರಸ ನಾಡಿದ ಮಂಗಳ ಚರಿತ್ರೆಯನ್ನು ಸಂಗೀತದಿಂಬೊಗಳುತ್ತ ಕಂಗಳಶ್ರುಗಳ ಎಳವುತ್ತ ಇಂಗಿತಜ್ಞ ದೇವನಂಗ ಸಂಗದ ಸುಖವ ನೆನೆದು ಶ್ರೀಹರಿಯ ಮಂಗಳ ವೇದಸ್ಥೇಯಾರಿ ಶೃಂಗಾರ ಕೂರಮ ನಮ್ಮ ಪೊಂಗಣ್ಣನ ಸೀಳ್ದ ನರಸಿಂಗ ವಟುವಾರ್ಘವನೆ ಅಂಗದ ಪಾರ್ಥ ಕಂಬು ತುರಂಗವ ರಂಗ ವಿಠಲ ತುಂಗ ಮಹಿಮ ನಮೋ ಎಂಬೆವೋ ಹೇಗಿತವ. ಎಲ್ಲ ಹೆಣ್ಣು ಮಕ್ಕಳು ಒಂದಾಗಿ ಅಂತರಂಗದ ಅರಸ ನಾಡಿದ ಮಂಗಳ ಚರಿತ್ರೆಯನ್ನು, ನಮ್ಮ ಅಂತರಂಗದ ಅರಸನಾಗಿರತಕ್ಕಂಥ ಶ್ರೀಕೃಷ್ಣ ಆಡಿದಂಥ ಈ ವಿಶೇಷವಾದ ಮಂಗಳ ಚರಿತ್ರೆಯನ್ನು ನಾವು ಕೊಂಡಾಡಿದ್ವಿ. ಸಂಗೀತದಿಂದ ಹೊಗಳುತ್ತ, ಈ ಭ್ರಮರಗೀತೆ ಸಂಗೀತದಿಂದ ಅವನ ಚರಿತ್ರೆಯನ್ನು ಹೊಗಳಾಡಿದ್ದು. ಕಂಗಳಶ್ರುಗಳೆಳಬುತ್ತ, ಕಣ್ಣಲ್ಲಿ ನೀರು ಧಾರೆ ಆಗ್ತಾ ಇದೆ. ಇಂಗಿತಜ್ಞ ದೇವನಂಗ ಸಂಗದ ಸುಖವ ನೆನೆದು, ನಮ್ಮ ಇಂಗಿತವನ್ನು ತೆಳೆದುಕೊಂಡು ನಮ್ಮ ಜೊತೆಗೆ ಆನಂದವನ್ನು ಕೊಟ್ಟಿರತಕ್ಕಂಥ ಭಗವಂತನ ಆ ಸ್ಪರ್ಶವನ್ನು ನೆನೆದು, ಶ್ರೀಹರಿಯ ಎಂಥವವ, ದಶಾವತಾರದವ ಅಂತ ವರ್ಣನೆ ಮಾಡುತ್ತಾರೆ. ಮಂಗಳ ವೇದಸ್ಥೇಯಾರಿ, ವೇದಗಳನ್ನು ಕದ್ದೊಯ್ದಂಥ ಆ ಸೋಮಕನ ಕೊಂದಿರತಕ್ಕಂಥ ಮತ್ಸ್ಯ, ಶೃಂಗಾರ ಕೂರ್ಮ, ನಮ್ಮ ವಿಶೇಷವಾಗಿರತಕ್ಕಂಥ ಪೊಂಗಣ್ಣನ ಸೀಳ್ದ, ಹಿರಣ್ಯಾಕ್ಷನ ಸೀಳಿರ್ತಕ್ಕಂಥ ವರಾಹ, ನರಸಿಂಗ, ವಟು, ಭಾರ್ಗವನೇ, ಅಂಗದ ಅಂತ ಹಿಡಿದು ತನ್ನ ಅಂಗವನ್ನೇ ಕೊಟ್ಟಿರತಕ್ಕಂಥ ಹನುಮಂತನಿಗೆ ಆಲಿಂಗನವನ್ನು ಕೊಟ್ಟಿರತಕ್ಕಂಥ ರಾಮಚಂದ್ರ, ಪಾರ್ಥನ ಸಲಹಿದಂಥ ಕೃಷ್ಣ, ಕಂಬು ತುರಂಗಪ, ಅಲ್ಲಿ ವಿಶೇಷವಾಗಿರತಕ್ಕಂಥ ಕಂಬು ಎಂಬ ಶಬ್ದದಲ್ಲೇ ವಿಶೇಷವಾಗಿ ಕೃಷ್ಣ ಆದ ಮೇಲೆ ಬುದ್ಧನನ್ನು ಚಿಂತನೆ ಮಾಡ್ತಾ ಇದ್ದಾರೆ. ತುರಂಗಪ ಕಲ್ಕಿ, ರಂಗವಿಠಲ ತುಂಗ ಮಹಿಮ ನಮೋ ಎಂಬೆವೋ ಹೇಕಿತವ. ಅವನು ಸಾಮಾನ್ಯನಲ್ಲ, ಹತ್ತವತಾರದ ಹರಿಯೇ, ಬಿಂಬಮೂರ್ತಿ ಅಂತ ಚಿಂತನೆ ಮಾಡ್ತಾ ಇದ್ದೇವೆ. ಅನುಗ್ರಹ ಮಾಡಲಿ ಅಂತ ಭ್ರಮರದ ಮೂಲಕ ಭಗವಂತನ ಪದಾರವಿಂದದಲ್ಲಿ ತಮ್ಮ ಚಿಂತನೆಯನ್ನು, ಅಳಲನ್ನು ತೋಡಿಕೊಂಡಂಥ ಆ ಗೋಪಿಕಾಸ್ತ್ರೀಯರು ಹಾಡಿದ ಭ್ರಮರ ಗೀತೆಯ ಒಂದು ವಿಶೇಷವಾದ ವರ್ಣನೆಯನ್ನು ಕನ್ನಡದಲ್ಲಿ ನಮ್ಮ ಶ್ರೀಪಾದರಾಜ ಗುರು ಸಾರ್ವಭೌಮರು ಮಾಡುತ್ತಾ ಮನಮುಟ್ಟುವ ಶಬ್ದಗಳನ್ನು ಹಾಕ್ತಾರೆ. ಮನಮುಟ್ಟುವ ಶಬ್ದಗಳನ್ನು ಹಾಕಿ ಅವರದ ಅನುಭವದ ಆ ಭ್ರಮರ ಗೀತೆಯನ್ನು ಆ ಹೆಣ್ಣು ಮಕ್ಕಳು ಹೇಗೆ ಭಗವಂತನ ನೆನೆದು ಭಾವೋದ್ವೇಗಕ್ಕೆ ಒಳಗಾಗಿದ್ರು, ಅದೇ ರೀತಿ ಭಾವೋದ್ವೇಗಕ್ಕೆ ಇವರೂ ಅದೇ ಲೋಕಕ್ಕೆ ಹೋಗಿ ಅದೇ ರೀತಿಯಲ್ಲಿ ಭಾವೋದ್ವೇಗದಿಂದ ಸಂತೋಷವಾಗಿ ಹೇಳಿದಂಥ ಗೀತೆಯೇ ಈ ಕನ್ನಡದ ಭ್ರಮರ ಗೀತೆ. ಇಂಥ ಶ್ರೀಪಾದರಾಜರ ಅದ್ಭುತವಾಗಿರತಕ್ಕಂಥ ವೇದವಾಕ್ಯಕ್ಕೆ ಸಮಾನವಾಗಿರತಕ್ಕಂಥ ಈ
ಗೀತೆಯನ್ನು 2 ವಾಕ್ಕುಸುಮಗಳಿಂದ ಆ ಗೀತೆ ಅಂತರ್ಗತ ಭಗವಂತನ ಚಿಂತನಾಪೂರ್ವಕವಾಗಿ ಗುರುಗಳಂತರ್ಯಾಮಿ ಭಗವಂತನಿಗೆ 2 ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡುವಂತಹ ಭಾಗ್ಯ ನನ್ನದಾಗಿದೆ. ಹಾಗೆ ಉಭಯ ಶ್ರೀಪಾದಂಗಳವರ ಚರಣಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣೆ.